ಕರೆಂಟ್ ಹಿಡಿತಾ ಇದ್ರು ಅದೆಲ್ಲ ಹಾಕವ್ರೆ ನೋಡ್ಬೋದು. ಗೈಸ್ ಇದೊಂದು ಗುಹೆ ಥರ ಮಾಡೋರು. ಹಿಂಗೆ ನೀವು ಸ್ಟ್ರೈಟ್ ಒಳಗಡೆ ಬಂದರೆ ಇದೊಂದು ಗುಹೆ ಥರ ಐತೆ ನೋಡ್ತಾ ಇರ್ಬೋದು. ಬನ್ನಿ ಒಳಗಡೆ ಹೋಗೋಣ, ಏನೈತೆ ಅಂತ ತೋರಿಸ್ತೀನಿ. ಅದು ಕಾಡು ಒಳಗಡೆ ಹೋಗೋದಂಗೆ ಅನಿಸ್ತೈತೆ. ಇಲ್ಲಿ ನೋಡಿ ಗೈಸ್ ಎಲ್ಲ ಕಳೆದು ಹೋಗಿರುವಂಥ ಪ್ರಾಣಿಗಳು, ಇರುವಂಥ ಪ್ರಾಣಿಗಳು, ಹಳೆ ರೈನೋಸರಸ್ಸು ಎಲ್ಲ ಹೆಂಗಿತ್ತು ಅದನ್ನ ಹಾಕಿರುವಂಥದ್ದು ಇಲ್ಲಿ ನೋಡಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಮೂಳೆ ಎಲ್ಲ ಹಳದೋಗಿರೋ ಮೂಳೆ ಥರ ಹೆಂಗಿತ್ತು ಎಲ್ಲ ಹಾಕೋರು, ಹಳದೋಗಿರೋ ಮೂಳೆ ಥರ ಒಂಥರ ಗುಹೆ ಥರ ಮಾಡಿ ತಿಂಡಿ ಸಕ್ಕತ್ತಾಗೈತೆ ಒಳಗಡೆ ನೋಡ್ತಾ ಇರ್ಬೋದು. ಫಿಶು ಮೋಸ್ಟ್ಲಿ ಇದು ಪಿರಾನ ಫಿಶ್ ಅನ್ಕೋತೀನಿ, ಆ ಥರನೇ ಐತೆ ಕಾಣಕ್ಕೆ ನೋಡೋಕ್ಕೆ, ಪಿರಾನ ಫಿಶ್ ಥರ ನೋಡಿ. ಇದು ಮೊಸಳೆ ಥರ ಕಾಣ್ತಾ ಇದೆ ನೋಡಿ. ಇಲ್ಲಿ ಬರ್ದವ್ರು ನೋಡಿ ಈ ಥರ ಎಲ್ಲದರಲ್ಲೂ ಇನ್ಫಾರ್ಮೇಟಿವ್ ಆಗಿ ಇರ್ತದೆ ನೋಡಿ. ರೈನೋಸರಸ್ ಥರ ಐತೆ, ಸಕ್ಕತ್ತಾಗಿದೆ ನೋಡಿ. ನೋಡ್ತಾ ಇರ್ಬೋದು ರೈನೋಸರಸ್ ಥರ ಐತೆ ಇದು ನೋಡಿ ಒಳಗಡೆ ಗುಹೆ. ನೋಡಿ ಇದು ಫುಲ್ ಬಯೋಡೈವರ್ಸಿಟಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ. ಬಯೋಡೈವರ್ಸಿಟಿ ಬಗ್ಗೆ ಫುಲ್ ಇನ್ಫಾರ್ಮೇಷನು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸ್ಕೂಲ್ ಮಕ್ಕಳಿಗೆ ಕರ್ಕೊಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಬನ್ನಿ, ಪೇರೆಂಟ್ಸು ನೋಡ್ತಿರೋರು, ವಿಡಿಯೋ ನೋಡ್ತಿರೋರು ಚೆನ್ನಾಗೈತೆ. ಇದು ಬಂದು ಮೈಸೂರು ನಗರಬಾ ಸರ್ಕಲಿಂದ ಒಳಗಡೆ ಬಂದರೆ ಮಳವಳ್ಳಿ ಮೈಸೂರು ಮೇನ್ ರೋಡ್ ಹತ್ರ ಸ್ಟ್ರೈಟ್ಲಿ ತಿರುಗಂದ್ರೆ ಒಳಗಡೆ ಏರಿಯಾ ಒಳಗಡೆ ಇರೋದು ಸಿದ್ಧಾರ್ಥ ಲೇಔಟಲ್ಲಿ. ಮಂಗನಿಂದ ಮಾನವಾದದ್ದು ಎಲ್ಲ ಹಾಕ್ತಾರೆ. ಮಂಗನಿಂದ ಮಾನವಾದದ್ದು ನೋಡ್ತಾ ಇರ್ಬೋದು. ಮಂಗನಿಂದ ಮಾನವಾದದ್ದು ಚಿಕ್ಕದು ಇಂದ ಹೆಂಗ್ ಮಾನವ ಆದ್ರು ಅನ್ನೋದೆಲ್ಲ ಐತೆ. ಹಂಗೆ ಒಳಗಡೆ ಬಂದರೆ ಮೇಬಿ ಒಳಗಡೆ ಎಕ್ಸಿಬಿಷನ್ ಮೇಲ್ಗಡೆ ಕ್ಲೋಸು. ನರ್ಸರಿ ಕೆಳಗಡೆ ಏನು ಐತೆ, ಕೆಳಗಡೆ ನರ್ಸರಿ ಗ್ಯಾಲಕ್ಸಿ ನೇಚರ್ಸ್ ನೆಟ್ವರ್ಕ್ ನೋಡ್ತಾ ಇರ್ಬೋದು. ಒಳಗಡೆ ಇನ್ನೇನೈತೆ ನೋಡೋಣ ಬನ್ನಿ ಗೈಸ್. ಒಳಗಡೆ ಹೋಯ್ತು ಒಂದ್ಸತಿನೂ ಒಳಗಡೆ ಬಂದಿರಲಿಲ್ಲ. ಇಲ್ಲೊಬ್ರು ತೋರಿಸ್ತೀನಿ ನೋಡಿ, ರಿಯಲ್ ಆಗಿ ನಿಂತವ್ರು ಎನ್ಕೌಟೆ ಕಾಣ್ತೈತೆ ನೋಡಿ. ಅದು ನೋಡಿದ್ರೆ ಇಲ್ಲಿ ಗೊಂಬೆ ನಿಲ್ಸಿರೋದು ನೋಡ್ರೆ ಎಲ್ಲ ಸೇರ್ಕೊಂಡಿದ್ದು ಅನ್ಕೊಳ್ತೀನಿ. ನೀಲಗಿರೀಸು ಅಡ್ಡಿಟ್ಟ ಜೀವಗಳಿಗೆ ನೀಲಗಿರೀಸ್ ಬಗ್ಗೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು. ಟ್ರೈಬ್ಸು, ಅರ್ಬನ್ ಟ್ರೈಬ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಬಗ್ಗೆ ಹಾಕಿರೋದಂಥದ್ದು ಇದು ಇನ್ಫಾರ್ಮೇಷನ್ನು. ಹಿಂಗೆ ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ಮಂಗಗಳು, ಪ್ರಾಣಿ ಪಕ್ಷಿಗಳು ಎಲ್ಲನೂ ಹಾಕ್ತವ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಹಳೆ ಯಾವುದು ಫಿಶ್ಗಳದ್ದು ಜಾತಿ ಬಗ್ಗೆ, ಫಿಶ್ ಯಾವ್ಯಾವ ಥರ ಐತೆ ಅದ್ರ ಬಗ್ಗೆ ಹಾಕಿದ್ದಾರೆ. ಪಕ್ಷಿ ಬರ್ಡ್ಸು ಯಾವ ಪಕ್ಷಿ ಅಂತ ಕಮೆಂಟ್ ಮಾಡಿ ಗೈಸ್. ಇಲ್ಲಿರೋದು ಯಾವ ಪಕ್ಷಿ ಅಂತ ಕಮೆಂಟ್ ಮಾಡಿ. ಪಾರಿವಾಳಕ್ಕೂ ಇದಕ್ಕೂ ತುಂಬ ದೂರ. ನೋಡ್ತೀವಿ ಯಾವ ಪಕ್ಷಿ ಅಂತ ಕಮೆಂಟ್ ಮಾಡಿ. ನೋಡ್ತಾ ಇರೋದು ಪಕ್ಷಿಗಳು. ಈಗ ಹಳೇದಿರೋ ಗರುಡ, ಅದು ಸ್ಕೆಲಿಟನ್ ಇಟ್ಟಿದ್ದಾರೆ ನೋಡಿ. ಯಾವುದೋ ಸ್ಕೆಲಿಟನ್ ಹೆಂಗಿಟ್ಟಿದ್ದಾರೆ ನೋಡಿ, ಸ್ಕೆಲಿಟನ್ ಎಲ್ಲ ಇಟ್ಟಿದ್ದಾರೆ. ಅದು ತಿಂದು ಈ ಥರ ತಿಂದುಬಿಟ್ಟಿರೋ ಸ್ಕೆಲಿಟನ್ ಥರ ಮಾಡಾರೆ, ಚೆನ್ನಾಗಿ ಮಾಡಾರೆ. ನೋಡ್ತಾ ಇರ್ಬೋದು ಬಾವಲಿ, ಜಾತಿ ಬಾವಲಿ, ಎಷ್ಟೊಂದು ಥರ ಬಾವಲಿಗಳೈತೆ ಅಂತ ಇಲ್ಲಿ ಒಳಗಡೆ ತೋರಿಸಿರೋದು ನೋಡ್ತಾ ಇರ್ಬೋದು. ಬಾವಲಿಗಳು ಆಹಾರ ಸರಪಳಿ ಅಂದರೆ ನೋಡಿ ಸೈಂಟಿಫಿಕಲಿ ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳಲ್ಲಿ ಇರುತ್ತಲ್ಲ ಫುಡ್ ಚೈನ್ ಅಂತ, ಹಾವಿಂದ ಅದನ್ನು ಈಗಲೂ ಗ್ರಾಸ್ಹೋಪರು ಅಂತ ಇರುತ್ತಲ್ಲ ಫುಡ್ ಚೈನು ತೋರಿಸಿದ್ದಾರೆ ಕ್ಲೀನಾಗೆ. ಫುಡ್ ಚೈನು ಹಿಂಗೆ ಈ ಕಡೆ ಬಂದರೆ ಇದು ಫುಡ್ ಚೈನ್. ಅಂದರೆ ಒಂದು ಸಣ್ಣ ಕೀಟದಿಂದ ಹಾವು ಅಂತೂ ಅಲ್ಲಿವರೆಗೂ ಬರುತ್ತಲ್ಲ ಅದು ಫುಡ್ ಚೈನ್. ಇನ್ನು ಇದಕ್ಕೌದು ಇಂಗಾಲ ಚಕ್ರ, ಕಾರ್ಬನ್ ಸೈಕಲು, ಆಕ್ಸಿಜನ್ ಸೈಕಲು, ಕಾರ್ಬನ್ ಸೈಕಲ್ ಹೆಂಗೆ ಆಗುತ್ತೆ ಮಣ್ಣಿಂದ ಭೂಮಿಯಿಂದ ಅದೆಲ್ಲ ತೋರಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟೊಂದು ಐತೆ
ಮಳೆ ಬರೋದ್ರಿಂದ ಮತ್ತೆ ಮಳೆ ಹೆಂಗ್ ಬರುತ್ತೆ ಅದನ್ನು ಹಾಕಿದ್ದಾರೆ. ಈ ಕಡೆನೂ ಹಂಗೆ ಹಾಕಿದ್ದಾರೆ. ಕೃಷಿದು ಮತ್ತೆ ಪ್ರಾಣಿ ಪಕ್ಷಿಗಳದ್ದು ಎಲ್ಲ ಹಾಕಿದ್ದಾರೆ. ಮೇ ಬಿ ಪಾರ್ಟ್ 1 ಪಾರ್ಟ್ 2 ಥರ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹಂಗೆ ಒಳಗಡೆ ಹೋದರೆ ಸ್ಟ್ರೈಟಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ಲು ಪಕ್ಷಿಗಳು ಎರಡು ಸೈಡು. ಇದು ಚಿಟ್ಟೆಗಳು ಹಾಕಿರೋಂಥದ್ದು. ಇಲ್ಲಿ ಎಷ್ಟು ಜಾತಿ ಚಿಟ್ಟೆಗಳೈತೆ ಅಂತ ಲೈಟ್ ಆನ್ ಮಾಡಿಲ್ಲ. ಲೈಟ್ ಆನ್ ಮಾಡಿದ್ರೆ ಕಾಣ್ತೀನಿ ಕ್ಲಿಯರಾಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜಾತಿ ಪಕ್ಷಿಗಳು, ಅಲ್ಲಿ ಬರ್ಡ್ಸು. ಯಾವ ಜಾತಿ ಬರ್ಡ್ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದು ಫಲಹಾರಿ ಪಕ್ಷಿಗಳು, ಹಣ್ಣು ತಿನ್ನುವ ಬದುಕುವಂತಹ ಪಕ್ಷಿಗಳು, ಹಣ್ಣು ತಿಂದು ಬದುಕುವಂಥ ಪಕ್ಷಿಗಳು. ನೋಡಿ ಇಂಡಿಯನ್ ಬರ್ಡ್ ಸೆಂಚುರಿ, ಇಂಡಿಯನ್ ಬರ್ಡ್ಸು, ಇಂಡಿಯನ್ ಬರ್ಡ್ಸ್ ಆಗಿರ್ಬೋದು, ಚಿಟ್ಟೆಗಳಾಗಿರ್ಬೋದು, ಬಟರ್ಫ್ಲೈಸು ಎಲ್ಲ ಎಷ್ಟೊಂದು ಇದೆ ಅಂತಲೂ ಇಲ್ಲಿ ಹಾಕಿದ್ದಾರೆ. ನೋಡಿ ಎಲ್ಲ ಮಕ್ಕಳು ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಕರ್ಕೊಬನ್ನಿ, ಯಾರು ಪೇರೆಂಟ್ಸ್ ರಜದಲ್ಲಿ ಚೆನ್ನಾಗಿ ಐತೆ. ರಂಗನತಿಟ್ಟ ಪಕ್ಷಿಧಾಮ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರಂಗನತಿಟ್ಟ ಪಕ್ಷಿಧಾಮ ನೋಡ್ತಾ ಇರ್ಬೋದು. ಉಡ ನೋಡಿ, ಉಡಾಗ ಎಷ್ಟಿದೆ. ಹಲ್ಲಿ ಜಾತಿಗೆ ಸೇರುವಂಥದ್ದು ಉಡ. ಒಳಗಡೆ ಅಂಥದ್ದು ಹಲ್ಲಿ ಜಾತಿಗೆ ಸೇರುವಂಥದ್ದು. ಇದು ಆಮೆ ನೀರಲ್ಲೂ ಬದುಕುತ್ತೆ, ನೀರಿನ ಈಚೆ ಬಂದರೂ ಬದುಕುತ್ತೆ. ಎಷ್ಟೊಂದು ಜಾತಿ ಆಮೆಗಳೈತೆ ಇಲ್ಲಿ. ಎಷ್ಟು ನೋಡೋಕೆ ತುಂಬ ಇದೆ ಅಂದ್ಕೊಳ್ಳಿ. ಇನ್ಫಾರ್ಮೇಷನ್ ಆಗಿರ್ಬೋದು. ಇಲ್ಲಿ ಬಂದರೆ ಒಂಥರ ಸ್ನೇಕ್ಸ್ ನೋಡಿ. ಇಲ್ಲಿ ಬಂದರೆ ಫುಲ್ಲು ಸೈಂಟಿಫಿಕಲಿ ಕಾಳಿಂಗ ಸರ್ಪಗಳು, ಸೈಂಟಿಫಿಕಲಿ ನಮ್ಮ ಮಲೆನಾಡು ಸೈಡು ಕಿಂಗ್ ಕೋಬ್ರಾ ಜಾಸ್ತಿ. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರುವಂಥದ್ದು. ನೀವು ಬಂದರೆ ಇನ್ ಡೀಟೇಲಾಗಿ ತಿಳ್ಕೊತೀರಾ. ಇದು ಸ್ಟೋರಿ ಐತೆ ಒಂದು. ಏನು ಸ್ಟೋರಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಒಂದು ಸ್ಟೋರಿನೇ ಐತೆ. ನೋಡಿಸ್ತಾ ಇರೋದು ಇಲ್ಲಿ ಇದೆಲ್ಲ ಹೋಗಿದ್ದೆ ನನಗೆ. ಇಲ್ಲಿಂದ ಆಚೆ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಭಾರತೀಯ ಪರಂಪರೆ ಅಂತೆಲ್ಲ ಒಂದಾಗಿದ್ದಾರೆ. ಈ ಕಡೆ ನೋಡೋಣ ಏನೇನೈತೆ ಅಂತ. ಇಲ್ಲೇನು ಅಷ್ಟೊಂದೇನಿಲ್ಲ, ಮಕ್ಳ ಬಗ್ಗೆ ಫುಲ್ ಇಲ್ಲಿ ಅಷ್ಟೇ ಇಲ್ಲಿರೋದು. ಬನ್ನಿ ಆ ಕಡೆ ಈಚೆ ಹೋಗೋಣ. ಇನ್ನು ಆ ಕಡೆ ಹೋಗೋದೈತೆ ತೋರಿಸೋದು. ಅಲ್ಲಿ ಹೋಗಿ ತೋರಿಸ್ತೀನಿ ಏನೇನೈತೆ ಅಂತ. ಬನ್ನಿ ಗೈಸ್, ನೋಡ್ತಾ ಇರ್ಬೋದು. ಇಲ್ಲಿಂದ ಹಂಗೆ ಆಚೆ ಬಂದೆ. ಇಲ್ಲಿ ಎಕ್ಸಿಟ್ ಹಾಕಿದ್ದಾರೆ. ನೋಡೋಣ. ಇಲ್ಲಿಂದ ಒಳಗಡೆ ಹೋಗಿದ್ದು, ಇಲ್ಲಿಂದ ಆಚೆ ಬಂದಿರೋದು. ಹಿಂಗೆ ಬಂದರೆ ಮೇಲೆ ಏನಾಯ್ತು ಗೊತ್ತಿಲ್ಲ. ಮೇಲೆ ಕ್ಲೋಸ್ಗೆ ಏನಿಲ್ಲ, ಮೇಲೆ ಕ್ಲೋಸು ಇಷ್ಟೇ. ಮತ್ತೆ ಇಲ್ಲಿಂದನೇ ಹೊರಗಡೆ ಹೋಗ್ಬೇಕು. ಒಳ್ಳೆ ಗುಹೆ ಫೀಲ್ ಐತೆ ಅಂದ್ಕೊಳ್ಳಿ. ಇಲ್ಲಿಂದನೇ ಹೊರಗಡೆ ಹೋಗ್ಬೇಕು. ನಾವೀಗೆಲ್ಲ ಆವಾಗಲೇ ತೋರಿಸಿದ್ನಲ್ಲ, ಇಲ್ಲಿಂದನೇ ಹೊರಗಡೆ ಹೋಗ್ಬೇಕು ಅಷ್ಟೇ. ಸೊ ನೋಡ್ತಾ ಇರೋದು ಹೊರಗಡೆ ಬಂದೆ. ಅದರಿಂದ ನೆಕ್ಸ್ಟ್ ಇಲ್ಲಿ ಬಂದರೆ ಅಲ್ಲಿ ನೋಡಿ ಬ್ಲೂ ವೇಲು. ಇಲ್ಲೇ ಬ್ಲೂ ವೇಲ್ ಮಾಡಿದ್ದಾರೆ. ಬ್ಲೂ ವೇಲ್ ಐತೆ ಒಂದು ನೋಡಿ. ಬ್ಲೂ ವೇಲ್ ಐತೆ. ಇಲ್ಲಿ ಬಂತಂದರೆ ಸಮುದ್ರದ ಆಳದಲ್ಲಿರುವಂತಹ ಮೀನುಗಳು, ಕಪ್ಪೆ ಚಿಪ್ಪು, ಆಮೇಲೆ ಏಡಿಗಳು, ಇದೆಲ್ಲ ಸಮುದ್ರದ ಆಳದಲ್ಲಿ ಬದುಕುವಂಥ ಪ್ರಾಣಿಗಳು. ನೋಡಿ ಅಲ್ಲೈತೆ ಪಿರಾನ ಐತೆ. ಇದೇ ಪಿರಾನ ಮೀನು. ಮೂವಿ ಯಾರು ನೋಡಿದ್ದೀರಾ ಪಿರಾನ ಅಂತ ಕಮೆಂಟ್ ಮಾಡಿ. ಇದಕ್ಕೆ ಒಂಥರ ಕತೆ ಐತೆ ಗೈಸ್. ಇಲ್ಲ ಇದೆಲ್ಲ ಫಿಶು ಕೋಪಿನ್ ಫಿಶ್ ಅಂತ. ಅದು ಅದಕ್ಕೆ ಒಂಥರ ಕತೆ ಐತೆ. ಯಾವ್ದಾದ್ರು ಪ್ರಾಣಿ ಅಟ್ಯಾಕ್ ಮಾಡಕ್ಕೆ ಬಂದರೆ